ಅದೇ ಜೀವನ್ ಮುಕ್ತಿ. ಅದನ್ನ ಬಿಟ್ಟು ಬೇರೆ ಯಾವ ಜೀವನ್ ಮುಕ್ತಿ ಇಲ್ರಿ. ಎಲ್ಲರನ್ನ ಪ್ರೀತಿಸೋಣ, ಯಾವ ತಂದೆ ತಾಯಿಗಳನ್ನ ಗೌರವಿಸೋಣ. ಆದ್ರೆ ಯಾರಿಗಾದ್ರೂ ಒಂದು 4 ಒಳ್ಳೆ ಮಾತು ಹೇಳುದು, ಇಲ್ಲ ನಮ್ಮ ಕೈಲಿ ಕೊಡುವಂತಹ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದ ಅಂದ್ರೆ ಯಾರಿಗಾದ್ರೂ ತುತ್ತು ಪ್ರಸಾದವನ್ನು ಕೊಡೋದು, ಯಾರಾದ್ರೂ ನೆರಳಿಸಿ ಬಂದಾರಂದ್ರೆ ಅವರಿಗೆ ದಾಹವನ್ನು ತೀರ್ಲಿಕ್ಕೆ ನೀರು ಕೊಡೋದು, ಇಷ್ಟೇ ಜೀವನದೊಳಗಿರುವಂಥದ್ದು ಏನೂ ಇಲ್ಲ. ಈ ಅನ್ನ ನೀರು ಬಟ್ಟೆ ಮೂರಿದ್ರೆ ಏನೂ ಬೇಕಾಗಿಲ್ಲ. ಅದರೊಳಗೆ ಮನುಷ್ಯನಿಗೆ ಆನಂದದ ಆನಂದವನ್ನ ನಾವೆಲ್ಲ ಕಂಡ್ವಿ ಅಂದ್ರೆ ಈ ಮನುಷ್ಯರಾಗಿ ಹುಟ್ಟಿದ್ದು ಸಾರ್ಥಕವಾಗ್ತದ ಮಾನವ ಜನ್ಮದ ಒಳ್ಳೊಂದು ಜನ್ಮವನ್ನು ಪಡ್ಕೊಂಡು ಬಂದೀವಿ. ನಾವು ನಮಗೆಲ್ಲ ಎಚ್ಚರ ಇರಬೇಕು. ಯಾಕಂದ್ರೆ 84 ಲಕ್ಷ ಯೋನಿಗಳನ್ನು ದಾಟಿಕೊಂಡು ಮಾನವ ಜನ್ಮಕ್ಕೆ ಬಂದೀವಿ ನಾವು. ಅಂಡದ 21 ಲಕ್ಷ, ಪಿಂಡದ 21 ಲಕ್ಷ, ವೇದದ 21 ಲಕ್ಷ, ಉದ್ಬೀಜ 21 ಲಕ್ಷ. ಇದನ್ನೆಲ್ಲ ದಾಟಿ ಲಾಸ್ಟಿಗೆ ಮಾನವ ಜನ್ಮಕ್ಕೆ ಬಂದೀವಿ ನಾವು. ಮತ್ತೆ ಈ ಜನ್ಮದೊಳಗೂ ಅದನ್ನೇ ಮಾಡಿ, ಈ ಜನ್ಮದೊಳಗೂ ಪಾಪ ಮಾಡಿ, ಈ ಜನ್ಮದೊಳಗೂ ಊರಿಗೆ ಬ್ಯಾಸರಾಗಿ ಈ ಮನುಷ್ಯ ದೌಡ್ ಹೋದ್ರು ಚಲೋ ಆತು ಅನ್ನೋ ಹಂಗೆ ಮಾಡಿ ನಾವು ಬದುಕಿ ಹೋದ್ವಿ ಅಂದ್ರೆ ನಾವು ಅಷ್ಟು ಜನ್ಮ ದಾಟಿ ಮಾನವ ಜನ್ಮಕ್ಕೆ ಬಂದಿದ್ದು ಸಾರ್ಥಕವಾಗಲಿಕ್ಕೆ ಸಾಧ್ಯವಿಲ್ಲ. ಇದೇ ಒಂದು ಜನ್ಮದೊಳಗೆ ನಾವೆಲ್ಲ ಪುಣ್ಯವನ್ನ ಮಾಡಿ, ದಾನ ಧರ್ಮ ಪರೋಪಕಾರಾದಿಗಳನ್ನ ಮಾಡಿ, ಇದೇ ಜನ್ಮದೊಳಗೆ ಆ ಭಗವಂತ ಕೊಟ್ಟಿರೋ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಮೋಕ್ಷವನ್ನು ಹೊಂದಿದ್ದೀವಿ ಅಂದ್ರೆ ನಾವು 40 ಲಕ್ಷ ಖರ್ಚು ಮಾಡಿ ಜಾತ್ರೆ ಮಾಡಿದ್ದು ಸಾರ್ಥಕ ಆಗ್ತದೆ. ಸುಮ್ಮನೆ ಜಾತ್ರೆ ಮಾಡಿ ಕೈ ಬಿಟ್ಟು ಉಪಯೋಗ ಇಲ್ಲ. ಜಾತ್ರೆಯನ್ನು ಮಾಡ್ತೀವಿ ಖರೆ, ಆದ್ರೆ ಜಾತ್ರೆ ಮಾಡಕತ್ತೀವಿ ಅಂದ್ರೆ ನಾವು ಖಾತ್ರಿ ಮಾಡ್ಕೋಬೇಕ್ರಿ. ಏನ್ ಖಾತ್ರಿ ಮಾಡ್ಕೋಬೇಕು? ಈ ಮನುಷ್ಯನೊಳಗಿರುವಂತಹ ಕೆಟ್ಟ ಗುಣ ಒಂದೊಂದು ಜಾತ್ರೆ ಒಂದೊಂದು ಗುಣ ಬಿಟ್ಟುಕೊಂತ ಹೋದ್ವಿ ಅಂದ್ರೆ ಸ್ವಲ್ಪ ದಿನದೊಳಗೆ ನಾವು ದೇವಿನ ಆಗಿ ಬಿಡ್ತೀವಿ. ನಮ್ಮನ್ನು ಎಲ್ಲರೂ ಪೂಜಿಸಲಿಕ್ಕೆ ಚಾಲು ಮಾಡ್ತಾರೆ ಎಂಬುದನ್ನು ನಮಗೆಲ್ಲ ನೆನಪಿರಬೇಕಾಗ್ತದೆ. ಸುಮ್ಮನೆ ನಾವು ಜಾತ್ರೆ ಮಾಡಿ ಖರ್ಚು ಮಾಡಿ ಮೋಜು ಮಸ್ತಿ ಮಾಡಿ ಬಿಟ್ರೆ ಈ ಜಾತ್ರೆ ಸಾರ್ಥಕವಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಜಾತ್ರೆ ಸಾರ್ಥಕ ಆಗ್ತದೆ, ಯಾವಾಗ ಪುರಾಣ ಕೇಳಿದ್ದು ಸಾರ್ಥಕವಾಗ್ತದೆ, ಯಾವಾಗ ಹೋಳದ ಪರಂ ಪೂಜರು ಬಲಗಟ್ಟಿಗೆ 12 ಮಠದ ಪರಂ ಬೇರೆ ಯಾರನ್ನೂ ಕರ್ಸಕ್ ಹೋಗ್ಬೇಡಿ. ನಮ್ಮ ಶಿವಕುಮಾರ್ ಶಾಸ್ತ್ರಿಗಳು ಕರ್ಸಿದ್ವಿ ಅಂದ್ರೆ ನಿಮ್ ಪುರಾಣ ಬಹಳ ಚಲೋ ಆಗ್ತದೆ, ನೀವೇನು ವಿಚಾರ ಮಾಡಬೇಡಿ, ಕರೆಸರಿ ಅಂತ ಅವ್ರು ಆದೇಶ ಮಾಡಿದಾಗ ನಮ್ಮ ಹಿರಿಯರೆಲ್ಲ ಅವರಿಗೆ ಗೌರವ ಕೊಟ್ಟು ಕರೆಸಿ ಬಹಳ ಸುಂದರವಾಗಿ ಮೆರವಣಿಗೆ ಹೊನ್ನಾಟಿ ಇರ್ತದೆ. ಅವೆಲ್ಲ ಬಹಳ ಸುಂದರವಾಗಿ ಎಲ್ಲ ಕಾರ್ಯಕ್ರಮವನ್ನು ಜಾತ್ರೆಯನ್ನು ಮಾಡಿ ಧನ್ಯಾತ್ಮರಾಗ್ರಿ ಅಂತ ಕೇಳಿಕೊಂಡು ಯಾರ ಮನಸ್ಸಿಗೆ ಅನುವಾಗಿರ್ಬೋದು. ಯಾಕಂದ್ರೆ ವೇದಿಕೆ ಮೇಲೆ ಅದು ಯಾರಿಗಾದ್ರೂ ಏನಾದರೂ ಒಂದಿದ್ರೆ ಯಾರ ಮನಸ್ಸಿಗೆ ಸದಸ್ಯರು ಬಹಳ ಪ್ರೀತಿ ವಿಶ್ವಾಸದಿಂದ ಆಗಮಿಸಿ ಆ ಜಗನ್ಮಾತೆಗೆ ಸೇವೆಯನ್ನು ಅಷ್ಟೇ ನಮ್ಮ
ಎಷ್ಟು ವರ್ಷದಿಂದ ಒಂದು 8 ವರ್ಷ ಆಗಿರ್ಬೋದು. ಅದಾದ್ಮೇಲೆ ನಾವು ಮನೆಗೆ ಹೋಗಿದ್ದೀವಿ, ಮನೆಗೆ ಹೋಗಿ ಆದರೂ ಕೂಡ ಇಷ್ಟು ವರ್ಷ ಆದರೂ ಕೂಡ ಅಷ್ಟು ಪ್ರೀತಿ ಅಭಿಮಾನವನ್ನು ಇಟ್ಟು ಗೌರವದಿಂದ ಯಾವುದೇ ವೇದಿಕೆ ಇರಲಿ, ಯಾಕಂದ್ರೆ ಅವಾಗಿಂದ ನೋಡಿಕತ್ತೀನಿ, ಅವಾಗಿಂದ ಯಾವುದೇ ವೇದಿಕೆಗೆ ಹೋದ್ರು ಕೂಡ ಅವ್ರು ಏನೂ ರೊಕ್ಕ ಕೇಳುವುದಿಲ್ಲ, ಸೇವಾ ಮಾಡಿ ಹೋಗುವಂತ ಯಾವುದಾದ್ರೂ ಕಲಾವಿದರು ನಮ್ಮ ಒಂದೇ ಕುಟುಂಬದ ಕಲಾವಿದರು, ಅವ್ರಿಗೂ ತಾವು ಜೋರಾಗಿ ಚಪ್ಪಾಳಿ ಅಂತಟ್ಟಿ ಅಭಿನಂದನೆಯನ್ನು ಸಲ್ಲಿಸಬೇಕು. ಅವ್ರಿಗೂ ಕೂಡ ಜಗನ್ಮಾತೆ ಆಯುಷ ಆರೋಗ್ಯ ಸಮೃದ್ಧಿ ಸಮಾನ ಕಾರ್ಯಕ್ರಮವನ್ನು ಮುಗಿಸಬಾರದು. ಅದಕ್ಕೆ ನಾಳೆಯ ದಿನ ಮುಗಿಸು ಮತ್ತೆ ನಾವು ಪ್ರಾರಂಭವನ್ನು ಮಾಡಿ ನಾವು ನೀವೆಲ್ಲ ಧನ್ಯಾತ್ಮರಾಗೋಣ. ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲ ಶ್ರಮ ಮಾಡಿಕೊಟ್ಟು ಆ ಕಾರ್ಯಕ್ರಮವನ್ನು ನಾವು ವೀಕ್ಷಿಸಿ ಧನ್ಯಾತ್ಮರಾಗೋಣ ಎಲ್ಲರೂ ಕೂಡ ಕೇಳಿಕೊಳ್ಳುತ್ತಾ ಇಲ್ಲಿವರೆಗೆ ನಡೆದುಕೊಂಡು ಬಂದಿರುವಂತಹ ಏನನ್ನು ಸೇವೆಯನ್ನು ಗುರುಪಾದ ಅರ್ಪಣೆ ಮಾಡ್ತೀನಿ. ಎಲ್ಲರೂ ಶಾಂತವಾಗಿ ಕೊಟ್ಟುಕೊಳ್ಳುವುದು ಅತಿಥಿ ಮಹೋದಯರನ್ನ ಕರೆದುಕೊಳ್ತಕ್ಕಂತಹ ಒಂದು ಸುದೈವ. ಅದಕ್ಕಾಗಿ ಗಣ್ಯಾತಿ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಅತಿಥಿ ಮಹೋದಯರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಮೊಟ್ಟ ಮೊದಲನೆಯದಾಗಿ ಚಂದ್ರಶೇಖರ್ ಧಾರವಾಡ ಇವರು ವೇದಿಕೆಗೆ ಆಗಮಿಸಬೇಕು. ಸರ್ವದೇವರು ಶ್ರೀ ಸಾದಿ ಅವರು, ಶ್ರೀ ತಿಪ್ಪಣ್ಣ ಸೋಲಂಕು ಸಾಕಿನ ಚೌಕುಗ ಇವರು, ಮುಂದಿನದಾಗಿ ಶ್ರೀಯುತ ಖಾದರ್ ಸಾಬ್ ಸಾಕಿನ್ ಗಂಗಿವಾಡ್ ಇವರು, ಶ್ರೀ ಪ್ರಸಾದ್ ಹೆಗಡೆ ಅವರು, ಮುಂದಿನದಾಗಿ ಶ್ರೀಯುತ ದೀಪಕ್ ಸಿರೋಡ್ ಅವರು.